ಶಂಕ್ರು, ಅಮ್ಮೋರೆ, ಈಗ ಯಾಕೆ ಹೀಗ್ ನಗ್ತಿದ್ಯಾ? ಏನಿಲ್ಲ ಅಮ್ಮೋರೆ, ಅದು ಏನೋ ನೆನಪಾಯ್ತು, ಅದಕ್ಕೆ ನೆನ್ಸ್ಕೊಂಡು ನಗ್ತೆ ಅಷ್ಟೇ. ಏನ್ ಅನ್ಕೊಂಡ್ ನಗ್ತಿದ್ಯಾ ಹೇಳು. ಬೇಡ ಬಿಡಿ ಅಮ್ಮೋರೆ, ಈಗ ನಾನು ಹೇಳೋದು ನೀವು ಮತ್ತೆ ಅದನ್ನ ಕೇಳೋದು ಮತ್ತೆ ನಾನು ನಿಮ್ಮ ಹತ್ರ ಬಯಸ್ಕೋತೀನಿ. ಬೇಡ. ಶಂಕ್ರು, ಸುಮ್ನೆ ಇರೋಳ್ನ ನೋಡಿ ನಗ್ತಿದ್ಯಾ ಅಂದ್ರೆ ಏನ್ ಅರ್ಥ? ಅದೇನ್ ಹೇಳು ಇವಾಗ. ಏನಿಲ್ಲ ಅಮ್ಮೋರೆ, ಇಷ್ಟು ದಿನ ನಿಮ್ನೆಲ್ರೂ ಅಚ್ಚೊಮ್ಮ ಅಚ್ಚೊಮ್ಮ ಅಂತ ಕರೆದ್ರು, ಇನ್ನು ಮೇಲೆ ಅವ್ರು ನಿಮ್ನ ಬೇರೆ ರೀತಿನೇ ಕರೀತಾರೆ. ಅದನ್ನ ನೆನ್ಸ್ಕೊಂಡು ನಗ್ತೆ ಅಷ್ಟೇ. ಬೇರೆ ಅಂದ್ರೆ ಬೇರೆ ಏನ್ ಕರೀತಾರೆ? ಡಾಕ್ಟ್ರಮ್ಮ ಅಂತ ಕರೀತಾರೆ. ಏನಕ್ ಡಾಕ್ಟ್ರಮ್ಮ ಅಂತ ಕರೀತಾರೆ? ಅಚ್ಚೊಮ್ಮ ಅವ್ರೆ, ತೀರಾ ಏನು ಗೊತ್ತಿಲ್ದಿರೋರ್ ತರ ಮಾತಾಡಿದ್ರೆ ನಾನು ಏನ್ ಹೇಳೋದಕ್ಕಾಗತ್ತೆ? ನಮಗೂ ಎಲ್ಲ ಗೊತ್ತು ಅಮ್ಮೋರೆ. ಇನ್ನೊಂದ್ 2 ತಿಂಗಳು ಅಷ್ಟೇ ಅಲ್ವಾ, ಆಮೇಲೆ ನಿಮ್ನ ಡಾಕ್ಟರ್ ಮಾತಾನೆ ಕರಿಬೇಕು. ಶಂಕ್ರು, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಈಗ ಲಾಯರ್ ಹೆಂಡ್ತಿನ ಏನಂತ ಕರೀತಾರೆ? ಲಾಯರ್ ಅಮ್ಮ ಅಂತ ಕರೀತಾರೆ. ಪೊಲೀಸ್ ಹೆಂಡ್ತಿನ ಪೊಲೀಸ್ ಅಮ್ಮ ಅಂತಾರೆ. ಅದೇ ತರ ಡಾಕ್ಟರ್ ಹೆಂಡ್ತಿನ ಡಾಕ್ಟರ್ ಮಾತಾನೆ ಕರಿಬೇಕು ತಾನೆ? ಸ್ವಲ್ಪ ಬಾಯಿ ಮುಚ್ಕೊಂಡು ನಡಿ. ಎಲ್ಲ ಗೊತ್ತಿರೋ ಒಂಥರ ಮಾತಾಡ್ಬೇಡ. ಅಮ್ಮೋರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಡಾಕ್ಟ್ರು ಚೆನ್ನಾಗೇ ಇದ್ದಾರಲ್ವಾ ಅಮ್ಮೋರೆ? ತುಂಬಾ ಒಳ್ಳೆಯವ್ರ ಥರನೇ ಕಾಣ್ತಾರೆ ಪಾಪ. ಏನೇ ಆದರೂ ನಿಮ್ಮ ಅಣ್ಣವರು, ಅದೇ ನಮ್ಮ ಯಜಮಾನ್ರು ಆಸೆ ಪಟ್ಟಂಗೆ ದೊಡ್ಡ ಮನೆ ಹುಡುಗನೇ ಸಿಗ್ತಾ ಬಿಡಿ. ಅವ್ರು ನಿಮಗೆ ಒಳ್ಳೆ ಜೋಡಿ ಅಮ್ಮೋರೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ತೀಯಾ? ಅಮ್ಮೋರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಏನೋ ನೀವು ಮದುವೆ ಆಗ್ತಿದ್ದೀರಲ್ಲ ಅನ್ನೋ ಖುಷಿಯಿಂದ ಮಾತಾಡ್ತಿದ್ದೀನಿ ಅಷ್ಟೇ. ಬೇಡ ಪ್ಲೀಸ್, ಈ ವಿಷಯ ಮಾತಾಡ್ಬೇಡ. ಸುಮ್ನೆ ನಡಿ ಇವಾಗ. ಸರಿ ಅಮ್ಮೋರೆ, ಕ್ಷಮಿಸಿ. ದೇವ್ರೆ, ಹೇಗಾದ್ರೂ ಈ ಜಂಜಾಟದಿಂದ ನನ್ನನ್ನ ಹೊರಗಡೆ ತಗೊಂಡ್ ಬಾ. ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ಒಂಥರ ಚಿತ್ರಹಿಂಸೆ ಅನುಭವಿಸ್ತಿದ್ದೆ. ಈಗ ನಾನ್ ಯಾರು ಅಂತ ಗೊತ್ತಾದ್ಮೇಲೆ ಇನ್ನೊಂಥರ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀನಿ. ನನ್ನವರೆಲ್ಲ ಕಣ್ಮುಂದೆ ಕಾಣ್ತಾ ಇದ್ರು, ಅವ್ರ ಹತ್ರ ಹೇಳ್ಕೊಳಕ್ಕಾಗ್ದೆ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀನಿ. ಸಾಧನಾ, 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 ಮೊಬೈಲ್ ಇದೆ ಅಂತ ನನಗೆ ಕಾಲ್ ಮಾಡ್ತಾನೆ ಇರ್ತೀಯಾ, ಅಥವಾ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಎಲ್ಲರಿಗೂ ಮುಖ ತೋರಿಸಿ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀಯಾ? ನಾನು ಫೋನ್ ರಿಸೀವ್ ಮಾಡಲ್ಲ. ಅದೇನಾಗುತ್ತೋ ಆಗ್ಲಿ, ಮನೆಗ್ ಬಾ ಅಷ್ಟೇ. ಸಾಧನಾ, ಸಾಧನಾ, ಶಾಂತಿ ನಿವಾಸದ ಮಾನ ಮರ್ಯಾದೆ ಇಲ್ಲ, ನಿಮ್ ತಮ್ಮನಿಂದ ಹರಾಜಾಗೋಯ್ತು. ಫೋನಲ್ಲೂ ಏನೂ ಸರಿಯಾಗಿ ಹೇಳಲಿಲ್ಲ, ಯಾವುದನ್ನು ಅರ್ಥವಾಗೋ ತರ ಹೇಳಲಿಲ್ಲ. ಮನೆಗ್ ಬಂದಾಗ್ಲಾದ್ರೂ ಅರ್ಥ ಆಗೋ ತರ ಹೇಳ್ಬಾರ್ದಾ? ಅಯ್ಯೋ, ನಿಮ್ ತಮ್ಮ ಮಂತ್ರನ ಮದ್ವೆ ಆಗಿದ್ದಾನೆ ಸಿದ್ದು. ಏನ್ ಹೇಳ್ತಿದ್ಯಾ ಸಾಧನಾ? ಹೌದು ಸಿದ್ದು, ಬೆಳಗ್ಗೆನೆ ಎದ್ದು ಅವಳನ್ನು ಎಬ್ಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತು ತಾಳಿ ಕಟ್ಟಿದಾನಂತೆ. ಹಾಗಂತ ಬಂದು ಇವಳು ಹೇಳ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ಈಗ ನೀನ್ ಹೇಳ್ತಿರೋದು ನಿಜನಾ? ಏನಿದು? ಸುಶಾಂತ್ ಹ್ಯಾಕಿಂಗ್ ಮಾಡ್ದ? ಗೊತ್ತಿಲ್ಲ ಸಿದ್ದು, ಮದ್ವೆ ಆಗ್ಬಿಟ್ಟಿದ್ದಾನೆ. ನನ್ಗ್ಯಾಕೋ ಇವರಿಬ್ರು ಸೇರಿ ಹೊಸ ನಾಟಕ ಶುರು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅವಳನ್ ಬೇಕಾದ್ರೆ ಹೇಳು, ನಾಟಕ ಮಾಡ್ತಾಳೆ ಅಂತ. ಆದ್ರೆ ನನ್ನ ತಮ್ಮ ಸುಶಾಂತ್ ಅಂತೋನಲ್ಲ. ಹೌದು, ನಿಮ್ ತಮ್ಮ ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಸಿದ್ದು, ಅವರಿಬ್ರನ್ನ ಹೋಗಿ ಜಾರ್ಸಿ ಅಂತ ಹೇಳ್ತಿದ್ರೆ ನೀವ್ ಅವ್ನ್ ಗುಣಗಾನ ಮಾಡ್ತಿದ್ದೀರಲ್ಲ, ಮೊದ್ಲು ಹೋಗಿ. ಕೇಳ್ತೀನಿ, ಅವನ್ನು ಕೇಳ್ತೀನಿ. ಅಲ್ಲಿ ಕೆಳಗಡೆ ಮಳ್ಳಿ ತರ ಕೂತಿದ್ದಾಳಲ್ಲ, ಅವಳನ್ನು ಕೇಳ್ತೀನಿ. ಇವತ್ತೇನಾದ್ರೂ ಒಂದು ತೀರ್ಮಾನ ಮಾಡೇ ಮಾಡ್ತೀನಿ.
ಮಂತ್ರ 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 ಏನ್ ಮಾಡ್ತಾ ಇದೀಯ ನೀನು? ಎದಳ ಮೇಲೆ ಮಾಡೋದೆಲ್ಲ ಮಾಡ್ಬಿಟ್ಟು ಕಾಲಿಗೆ ಬೀಳ್ತಾ ಇದೀಯಾ? ಬಾವಾ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ತಲೆ ಏನಾದ್ರೂ ನೋತಿದ್ಯಾ? ಕಾಫಿ ಮಾಡ್ಕೊಂಡ್ ಬರ್ಲಾ? ಒಂದ್ ನಿಮಿಷ ನಿಂತ್ಕೋ ಅಲ್ಲಿ. ತಲೆ ಹೋಗುವಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟು ತಲೆ ನೋಯ್ತಾ ಇದೀಯ ಅಂತ ಕೇಳ್ತಾ ಇದೆಯಲ್ಲ. ಅಯ್ಯೋ, ತಲೆ ಹೋಗುವಂತ ಕೆಲ್ಸನ? ಅಂತದ್ದೇನಾಯ್ತು? ಏ, ಮಾತಿಗೂ ಬಾಬಾ ಬಾಬಾ ಅನ್ನೋದನ್ನ ಮೊದ್ಲು ನಿಲ್ಸು. ನೆಟ್ಟಿಗ್ ಮಾತಾಡೋದನ್ನ ಕಲಿ ಮಾತ್ರ. ಏನಕ್ಕ ಇದು? ಗಂಡನ್ ಸ್ವಂತ ಅಣ್ಣನ ಬಾವ ಅಂತ ತಾನೇ ಕರಿಬೇಕು? ಅದು ಸರಿ ಇಲ್ಲ, ಸೊಟ್ಟಗಿದೆ ಅಂತ ಹೇಳಿದ್ರೆ ಏನರ್ಥ? ಸಾಧನ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಮಂತ್ರ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ ಹೇಳೋ? ಹೇಳಿದ್ದಿದ್ರೆ ಮನೆಯವರೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ತಿರ್ಲಿಲ್ವಾ? ಏನಿದು ನಿಮ್ಮಿಬ್ರ ಆಟ? ಕಳ್ತನದ ಮದುವೆ ಆಗುವಂತದ್ದು ಏನಾಗಿತ್ತು ಇವಾಗ? ಚೆನ್ನಾಗಿದ್ಯಾ ನೀವು ಮಾಡಿರೋದು? ಅದು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ನನಗೆ ಗೊತ್ತಿಲ್ಲ ಬಾವ. ಆಗೋದೆಲ್ಲ ಆಗೋಗಿದೆ. ಏನಾಗೋಯ್ತು? ನಾಳೆ ಊರವರೆಲ್ಲ ಬಂದು ಬಳಗದವರೆಲ್ಲ ಬಂದು ಕೇಳಿದ್ರೆ ಅವ್ರಿಗೆ ಏನಂತ ಉತ್ತರ ಕೊಡೋದು? ಏನ್ ಭಾವ ನೀವೊಳ್ಳೆ? ಇಷ್ಟೊತ್ತವರೆಗೂ ಅತ್ತೆ ಏನ್ ಕೇಳಿದ್ರು ಅದನ್ನೇ ಮತ್ತೆ ನೀವು ಕೇಳ್ತಿದ್ದೀರಲ್ಲ. ನನ್ನ ಹತ್ರ ನಿಮ್ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನೀವೇನೇ ಪ್ರಶ್ನೆ ಕೇಳ್ಬೇಕು ಅಂತಿದ್ರು, ನಿಮ್ಗೇನೇ ಉತ್ತರ ಬೇಕಿದ್ರು ಅದನ್ನ ಸುಶಾಂತ್ ಅವ್ರನ್ನ ಕೇಳಿ. ಸಾರಿ, ನಮ್ಮ ಯಜಮಾನ್ರನ್ನ ಕೇಳಿ. ನನ್ ಕಾಲಿಗೆ ಬೀಳಕ್ ಬಂದ್ರೆ ಕಾಲಿಂದ ಒದಿತ್ಯ ಅಲ್ವಾ? ಕಾಲಿಂದ ಒದ್ದು ನಿನ್ನ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂದ್ರೆ ನಾನು ಮಂತ್ರನೇ ಅಲ್ಲ. ಉತ್ತರ ತಮ್ಮ. ಆಯ್ತು, ಕೊಡಿಸ್ತೀನಿ. ಸುಶಾಂತನ ಕೈಲೇ ಸರಿಯಾದ ಉತ್ತರ ಕೊಡಿಸ್ತೀನಿ. ಇವನೊಬ್ಬ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಫೋನ್ ಬೇರೆ ಬಿಸಿ ಇಟ್ಕೊಂಡಿದ್ದಾನೆ.